ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತು ಚರಿಗೋಸ್ಕರ ಒಂದು ರೆಸಿಪಿ ಮಾಡ್ತಿದ್ದೀನಿ ವೆಜಿಟೇಬಲ್ಸ್ ಯೂಸ್ ಮಾಡಿ. ಸೊ ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ, ಬ್ರೊಕೋಲಿ ಮತ್ತು ಪೀಸ್ನ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಹಾಕಿ ಇದನ್ನು ಒಂದು 3 ವಿಷಲ್ಸ್ ಕೂಗಿಸ್ಕೊಂಡು ಅದಾದಮೇಲೆ ಸಿಗ್ತೀನಿ. ಸೊ ಇಷ್ಟನ್ನು ಕುಕ್ಕರಿಗೆ ಹಾಕೋಣ. ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ. ಸೊ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. 3 ವಿಷಲ್ ಆದಮೇಲೆ ಸಿಗ್ತೀನಿ. ಈಗ ಕುಕ್ಕರ್ ಕೂಗಿದೆ. ಸೊ ಈಗ 3 ವಿಷಲ್ ಆಗಿದೆ. ಇದನ್ನು ಸಪ್ರೇಟ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ನಾನಿವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ, ಚೆನ್ನಾಗಿ ಬ್ಲೆಂಡ್ ಆಗಲಿ ಅಂತ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಕ್ರಿಸ್ಪಿನೆಸ್ಗೆ. ಸ್ವಲ್ಪ ಟರ್ಮರಿಕ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಮಕ್ಕಳಿಗಲ್ವಾ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡರ್, ಇಷ್ಟೇ. ಸೊ ಚರಿ ಖಾರ ತಿಂತಾನೆ, ಅದಕ್ಕೆ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ಚಿಲ್ಲಿ ಪೌಡರು ಆಪ್ಷನಲ್, ನಿಮಗೆ ಬೇಕಂದರೆ ಯೂಸ್ ಮಾಡ್ಬೋದು. ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರ್. ಆಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ಬೇಯಿಸುವಾಗ, ಈಗ ಸ್ವಲ್ಪ ಇದಕ್ಕೆ ಹಾಕ್ತೀನಿ. ಸೊ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಬೇಕು. ಇದನ್ನು ಇಲ್ಲಿ ಓಡೆ ಶೇಪಲ್ಲಿ ತಟ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ರವೆ ಹಾಕ್ಕೊತಿದ್ದೀನಿ, ಕ್ರಿಸ್ಪಿ ಆಗಿರುತ್ತೆ ಅಂತ. ಚರಿ ಈಗ ಮಲಗಿದ್ದಾನೆ, ಅವನು ಎದ್ದೊಳೋದು 3 o'clock ಆಗುತ್ತೆ. ಸೊ ಅವನು ಎದ್ದ ಮೇಲೆ ಇದನ್ನು ಹಾಕ್ಕೊಡ್ತೀನಿ. ಅಲ್ಲಿವರೆಗೂ ಇದನ್ನು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಸೊ ಅದು ಗಟ್ಟಿ ಆಗಿರುತ್ತೆ, ಆಮೇಲೆ ಫ್ರೈ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಮಾಡಲ್ಲ, ತವ ಮೇಲೆ ರೋಸ್ಟ್ ಮಾಡ್ಕೊತೀನಿ. ಸೊ ಅವನು ಎದ್ದ ಮೇಲೆ ಮಾಡಿ ತೋರಿಸ್ತೀನಿ. ಸೊ ತವ ಬಿಸಿ ಆಗಿದೆ, ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೀನಿ. ಈಗ ಕಟ್ಲೆಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ತವ ಮೇಲೆ ಹಾಕೋಣ. ಸೊ 2 ಕಡೆಯೂ ಚೆನ್ನಾಗಿ ರೋಸ್ಟ್ ಆಗಬೇಕು. ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊತಿದ್ದೀನಿ.
ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಮತ್ತು ಸೈಡಲ್ಲೆಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು. ತುಂಬ ಹೆಲ್ದಿ ರೆಸಿಪಿ ಇದು. ಸೊ ನಾನು ಇದನ್ನು ಲಂಚಿಗೆ ಕೊಡ್ತೀನಿ. ನಾನು ಚರಿಗೆ ಮಾರ್ನಿಂಗ್ ಎದ್ದ ತಕ್ಷಣ ಮಿಲ್ಕ್ ಕೊಡ್ತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್, ಅದಾದಮೇಲೆ ಒಂದು 12 o'clock ಹಂಗೆ ಒಂದು ಸ್ನ್ಯಾಕ್ ಥರ ಕೊಡ್ತೀನಿ. ಅದಾದಮೇಲೆ ಮತ್ತೆ ಅವ್ನು ಮಲಗ್ತಾನೆ. ಎದ್ದೇಳೋ ಅಷ್ಟರಲ್ಲಿ 3 o'clock ಆಗುತ್ತೆ. ಸೊ 3 o'clockಗೆ ಲಂಚ್. ಅದಾದಮೇಲೆ ಮತ್ತೆ 5:30 ಹಂಗೆ ಮತ್ತೆ ಸ್ನ್ಯಾಕ್ಸ್ ಕೊಡ್ತೀನಿ. ಅದಾದಮೇಲೆ 8 o'clockಗೆ ಊಟ. ಸೊ ಈ ರೊಟೀನ್ ವಿಡಿಯೋ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ಒಂದು ರೊಟೀನ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದಕ್ಕೆ ಮೈದಾ ಏನೂ ಹಾಕಿಲ್ಲ, ಹೆಲ್ದಿ ರೆಸಿಪಿ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಡೈಲಿ ಒಂದೇ ಥರ ತಿಂದು ಬೋರ್ ಆಗಿರುತ್ತಲ್ಲ, ಸೊ ಅವ್ರಿಗೂ ಒಂದು ಚೇಂಜ್ ಸಿಕ್ದಂಗೆ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ವೆಜಿಟೇಬಲ್ ಕಟ್ಲೆಟ್ ರೆಡಿ ಆಗಿದೆ. ಇದನ್ನು ಮಕ್ಕಳಿಗೆ ಲಂಚಿಗೆ ಕೊಡ್ಬೋದು, ಬ್ರೇಕ್ಫಾಸ್ಟಿಗೆ ಕೊಡ್ಬೋದು, ಅಥವಾ ಡಿನ್ನರ್ಗೂ ಕೊಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಅವನು ಟೇಸ್ಟ್ ಮಾಡುವಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಗೈಸ್ ನೋಡಿ, ಚರಿಗೆ ಇವಾಗ ಊಟ ಮಾಡಿಸ್ತಿದ್ದೀನಿ. ಇದನ್ನು ಮೊಸರು ಜೊತೆ ತಿನ್ನಿಸ್ಬೋದು, ಬಟ್ ಮೊಸರು ಖಾಲಿಯಾಗಿದೆ, ಅದಕ್ಕೆ ನಾನು ತುಪ್ಪದ ಜೊತೆ ತಿನ್ನಿಸ್ತಾ ಇದ್ದೀನಿ. Cherry, how is it, Cherry? How is the food? How is the food? Is it yummy? ಈ ಚರಿ ಇವಾಗ ಲಂಚ್ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿ ಕೂತಿದ್ದಾನೆ. ಹೆಂಗಿತ್ತು ಚರಿ ಕಟ್ಲೆಟ್ಟು? ಸೂಪರ್. ಕಟ್ಲೆಟ್ ತಿಂದು ಮಗು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಶ್ಚಿತ ಹರ್ಷ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.